50 years ಇಂದ ನಡೆದಂತದ್ದು ಸರಿ ಇತ್ತು, ಮತ್ತೆ ಈಗ 15 years ಅಂತ ಅದು ಸರಿ ಇದೆ ಅಂತ ನೀವು ಹೇಳೋದಂದ್ರೆ ಇವಿಎಂ ಮಾಡಿದ್ಯಾರು? ದೇವೇಗೌಡ. ಆಮೇಲೆ ಯಾವುದು ಕೂಡ ಒಂದು ಇಂಥ ಬ್ಯಾಲೆಟ್ ಪೇಪರ್ದು, ಪಂಚಾಯತ್ ರಾಜ್ದು, ಲೋಕಲ್ ಬಾಡೀಸ್ದು ನಾವು ಅನೇಕ ಸಾರಿ ಇದನ್ನ ಎಕ್ಸ್ಪೆರಿಮೆಂಟ್ ಮಾಡ್ತೀವಿ. ಅದರ ಆಗು ಹೋಗುಗಳನ್ನ ತಿಳ್ಕೊಂಡು ಬದಲಾವಣೆ ಕೆಲವು ತರೋದು, ಆ ಬದಲಾವಣೆ ಅವರು ತಂದಿದ್ದಾರೆ. ಮತ್ತು ಬ್ಯಾಲೆಟ್ ಪೇಪರ್ ನಾವು ಇವತ್ತೇ ಕೇಳ್ತಾ ಇಲ್ಲ, ಸುಮಾರು 10-15 ವರ್ಷದಿಂದ ಬ್ಯಾಲೆಟ್ ಪೇಪರ್ ತರಬೇಕು, ಈ ಇವಿಎಂ ದಾಗ ಮೋಸ ಆಗ್ತದೆ ಅಂತ ಅದ್ರದ್ದು ನಾವು ಚಳವಳಿ ಮಾಡ್ತೀವಿ. ನಾವು ಚಳವಳಿ ಮಾಡಾಗ ನಾವು ಸರಿ ಇರೋದಿಲ್ಲ. ಇವ್ರು ಯಾರು ಹೇಳೋರು ಇವಿಎಂ ಇರ್ಬೇಕು ಅಂತನೋರು ಅವ್ರು ಈಗ ಹೇಳ್ತಾರೆ ಇದು ಸರಿ ಇದೆ, ನೀವ್ ಯಾಕೆ ವಿರುದ್ಧ ಮಾಡ್ತೀರಿ ಹಂಗಾಗಿ. ಅದಕ್ಕಾಗಿ ಬ್ಯಾಲೆಟ್ ಪೇಪರ್ ತಂದ ಮೇಲೆ ಅದು ಎಕ್ಸ್ಪೆರಿಮೆಂಟ್ ಈಗ ರಾಜ್ಯದಲ್ಲಿ ಇದನ್ನ ಪಂಚಾಯತ್ ಲೆವೆಲ್ನಲ್ಲಿ ಮತ್ತು ತಾಲೂಕಾ ಪಂಚಾಯತ್, ಜಿಲ್ಲಾ ಪಂಚಾಯತ್ ನಲ್ಲಿ, ಮುನ್ಸಿಪಾಲಿಟಿಯಲ್ಲಿ ಇದ್ರದ್ದು ಮಾಡ್ತಾ ಇದ್ದಾರೆ. ಗುಡ್ ಸ್ಟೆಪ್, ಒಳ್ಳೆಯದಾಗ್ತದೆ ಜನರಿಗೆ. ಇದು ನಾವು ಹಿಂದಿಂದ ನೋಡಿದೆ, ಅದ್ರ ಬೇಸಿಸ್ ಮೇಲೆ ಇಲ್ಲಿ ಅವ್ರು ಮಾಡ್ತಾ ಇದ್ದಾರೆ ಒಳ್ಳೆ ಕೆಲಸ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.